श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आगतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यम् सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜೀವಾಗ ఆయన కర్మం సరియాతి శరీరాన్ని ప్రాప్త్యాపనం పణతుళ్ళ నారదేరే క్వచిత్ పుమానే క్వచిత్ చ స్త్రియే క్వచిత్ న ఉభయం అందదీహి దేవః మనుష్యస్తిర్యక్ వా యథా కర్మగుణం భవః క్వచిత్ పుమాన్ క్వచిత్ చ స్త్రియే క్వచిన్నో భయమందదీహి ದೇವೋ ಮನುಷ್ಯಸ್ತಿರ್ಯಗ್ವಾ ಯಥಾ ಕರ್ಮಗುಣಂ ಭವಃ. ಪುರಂಜನ ರಾಜೆ ಆಯೆ ಮರಣ ಹೊಂದುನಗ ಸ್ತ್ರೀನೋನೇ ಸ್ಮರಣ ಹೊಂದಿರ್ತಾವರ ದುಮು ದೆಮ್ಮನು ಸ್ತ್ರೀ ಆತ ಪುಟ್ಟಿ ಎದ್ದುಂಡು ಅಂಚನೆ ಜೀವೆಲ ಕೆಲವೊಂದ್ಸಲ ಸ್ತ್ರೀ ಪುರುಷ ಆತ ಬರ್ಪೆ, ಕೆಲವೊಂದ್ಸಲ ಸ್ತ್ರೀ ಆತ ಪುಟ್ವೆ, ಕೆಲವೊಂದ್ಸಲ ನಮುಪ್ತಗಾತ ಪುಟ್ವೆ. ಈ ರೀತಿ ಆತ ఆయన ಕರ್ಮಕ್ಕನುಸಾರವಾತ ಆಯಗೆ ದೇವ ಮಾನವ ಪಶು ಜನ್ಮ ಅಂತ ಆಯಗೆ ಬರ್ಪುಣು. क्वचित् पुमान् क्वचित् च स्त्रे क्वचिन्नो भयमन्धदीः देवो मनुष्यतिर्यग्वा यथा कर्मगुणम् भवः. क्षुत्परीतः यथा दीनः सारमेयः गृहम् गृहम् चरन् विन्दति यद्दिष्टम् दण्डम् ओदनम् एव वा. क्षुत्परीतो यथा दीनः सारमेयो गृहम् गृहम् चरन् विन्दति यद्दिष्टम् दण्डमोदनमेव वा. ಜೀವಾಗ ಆಗ ವಿಷಯ ಭೋಗಂತ ಆಸಕ್ತಿ ನಿಂತಾವರ ಬೇತೆ ಬೇತೆ ಶರೀರ ಅಂತ ಸಿಕ್ಕೋಣ. ಕೆಲವೊಂದು ಶರೀರ ಉಂಟು ಸುಖ ಸಿಕ್ಕೋಣ, ಕೆಲವು ಶರೀರ ಉಂಟು ದುಃಖನೇ ಸಿಕ್ಕೋಣ. ವೆಂಚ ಪಡಂತ ಅಂಡ ನಾಯಿ ಅವು ಮಸ್ತ್ ಬಡವನಂತ ಅಂಡ ಮಾಂತ ಇಲ್ಲದ್ರೆ ಎದುರು ಹೋಗೋಣ. ಕೆಲವಿಲ್ಲೋಳು ಅಂಚ ಜಾತಿಂದ ಕೊಡ್ಪೇರೆ, ಕೆಲವಿಲ್ಲೋಳು ಪೆಟ್ಟು ಬಾರ್ದು ಕಾಟ ಬಿಡುವೆ. ಅಂಚ ಜೀವೆಲ ಬೇತೆ ಬೇತೆ ಶರೀರ ಬನ್ನಾಗ ಮಾಂತ ಕಡೆ ಸಿಕ್ಕು ಸುಖನೇ ಸಿಕ್ಕೊಂಡು ಕಂಡ್ರೆ ಆಪುರಿ, ಕೆಲವೊಂದ್ಸಲ ಮಸ್ತ್ ಕಡೆ ದುಃಖನೇ ಸಿಕ್ಕೋಣ ಹಾಗೆ. क्षुत्परीतो यथा दीनः सारमेयो गृहम् गृहम् चरन् विन्दति यद्दिष्टम् दण्डमोदनमेव वा. तथा कामाशयः जीवः उच्चावचपथा भ्रमन् उपरि अधः वा मध्ये वा याति दिष्टम् प्रिया प्रियम्. तथा कामाशयो जीवः उच्चावचपथा भ्रमन् उपरि अधो वा मध्ये वा याति दिष्टम् प्रिया प्रियम्. ಅಂಚನೆ ವಿಷಯಾಸಕ್ತಿದೆ ಇತ್ನೋ ಈ ಜೀವೆಲ ಆಯೆ ಸತ್ಕರ್ಮ ದುಷ್ಕರ್ಮ ಮಾಡ್ಕೊಂಡು ಉಚ್ಚ ಅವಚ ಕೆಲವೊಂದ್ಸಲ ಸತ್ಕರ್ಮ ಅಂಪುವೆ, ಕೆಲವೊಂದ್ಸಲ ದುಷ್ಕರ್ಮ ಅಂಪುವೆ. ಅಂಚನೆ ಸಂಚಾರ ಅಂತಂತೂ ಉಪರಿ ಅಧಃ ಕೆಲವೊಂದ್ಸಲ ಕರ್ಮ ಸರಿಯಾದ ಸ್ವರ್ಗಂ ಹೋಪೆ, ಕೆಲವೊಂದ್ಸಲ ನರಕಂ ಹೋಪೆ, ಕೆಲವೊಂದ್ಸಲ ಮದ್ದೇವ ಭೂಮಿಲಿ ಹುಟ್ಟುವೆ. ಈ ರೀತಿ ಆತ ಆಯನ ಅದೃಷ್ಟಂ ಸರಿಯಾತೆ ಪರಮಾತ್ಮ ಪೇರಣತ್ತಾವರ ಪ್ರಿಯ ಅಪ್ರಿಯ ಬೋಡಿತ್ನೋ ಬೋತ್ರ್ಯಾ ಈತು ನಿರ್ಮಾಂತಾಯೇ ಅನುಭವಿಸುವಪೆ. ತಥಾ ಕಾಮಾಶಯೋ ಜೀವಃ ಉಚ್ಚಾವಚಪಥಾ ಭ್ರಮನ್ ಉಪರಿ ಅಧೋ ವಾ ಮಧ್ಯೆ ವಾ ಯಾತಿ ದಿಷ್ಟಂ ಪ್ರಿಯಾ ಪ್ರಿಯಂ. ದುಃಖೇಶೋ ಏಕತರೇಣ ಅಪಿ ದೈವಭೂತಾತ್ಮಹೇತುಷೋ ಜೀವಸ್ಯ ನ ವ್ಯವಚ್ಛೇದಃ ಸ್ಯಾತ್ ಚೇತ್ ತತ್ಪ್ರತಿಕ್ರಿಯಾ. ದುಃಖೇಶೇಕತರೇಣಾಪಿ ದೈವಭೂತಾತ್ಮಹೇತುಷೋ ಜೀವಸ್ಯ ನ ವ್ಯವಚ್ಛೇದಃ ಸ್ಯಾಚ್ಚೇ ತತ್ಪ್ರತಿಕ್ರಿಯಾ. ಇಂಜ ಸಂಸಾರ ಪಂಪುಣ ಅವಳು ಸುಖ ಇಬ್ಬರ ಪಾಪು ಅಂಡ ಅವು ದುಃಖಲ್ನ ಪರಿಹಾರ ಅಂತ ಸುಖ ಉಂಡು ದುಃಖ ಪರಿಹಾರ ಕಂಡ್ರೆ ಆಪುರಿ ದೇವಡಂತ ಅಂಡ ಪರಿಹಾರ ಇದ್ದೇ ಇದ್ದಿ ಇತ್ತಂಡಲ್ಲ ಇಟ್ಟು ಕೂಡ ದುಃಖ ಉಂಟು. ಒಂಜಿ ಸುಖನ ಪರಿಹಾರ ರೆಬೋನಗ ನನಗೆ ದುಃಖ ಬಿಟ್ಟುಣು. ಈ ರೀತಿ ಆತೆ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಈ ದುಃಖ ಉಂಟು. ವಾವಂತರದ ದುಃಖ ಅಂಕುಲ ಜೀವಾಗ ಅವು ಇದ್ದಿಂತ ಆಪುರಿ ಒಂಜತ್ರ ಒಂಜಿ ದುಃಖ ಅಂಕುಲು ಬರಂತೆ ಪುಣು. ದುಃಖೇಶೇಕತರೇಣಾಪಿ ದೈವಭೂತಾತ್ಮಹೇತುಷೋ ಜೀವಸ್ಯ ನ ವ್ಯವಚ್ಛೇದಃ ಸ್ಯಾಚೇ ತತ್ ಪ್ರತಿಕ್ರಿಯಾ. ಯಥಾ ಹಿ
ಪುರುಷಃ ಭಾರಂ ಶಿರಸಾ ಗುರುಂ ಉದ್ವಹನ್ ತಂ ಸ್ಕಂಧೇನ ಸಹ ಆಧತ್ತೆ ತಥಾ ಸರ್ವಾಃ ಪ್ರತಿಕ್ರಿಯಾಃ ಯಥಾ ಹಿ ಪುರುಷೋ ಭಾರಂ ಶಿರಸಾ ಗುರುಮುದ್ವಹನ್ ತಂ ಸ್ಕಂಧೇನ ಸಹ ಆಧತ್ತೆ ಯಥಾ ತಥಾ ಸರ್ವಾ ಪ್ರತಿಕ್ರಿಯಾಃ. ಆಯ್ಕೊಂದು ದೃಷ್ಟಾಂತ ಕೊಳ್ಪೇರೆ ಆ ದುಃಖನ ಪರಿಹಾರ ಅಂತೊಂಡ ವಿಧಾನ ನಂಜು ದುಃಖ ಬರ್ಕೊಂಡು ಎಂಚ ಬಣ್ಣಂತ ಅಂಡ ನಮ್ಮ ದುಮ್ಮ ಅಂತ ಈ ಹಳ್ಳಿಡಿಮ ಅಂತ ಇಪ್ಪಣಗ ಇಲ್ಲೊಳಗೆ ಸಾಮಾನು ಕೊಂಡಂತ ಅಂಡ ಅಂಗಡಿಗೆ ಹೋದು ತಡೆತ್ತು ಮಿತ್ತು ಮೂಟಿನ ಮತ್ತೊಂದು ಬರಡು ಆ ಗೋಣಿ ಚೀಲ ಮತ್ತೊಂದು ಬರಡು ಮಸ್ತ್ ಭಾರ ಇಪ್ಪುಣು ಮಸ್ತ್ ನಡ್ತೊಂದು ಬರ್ನಾಗ ಮಸ್ತ್ ಭಾರ ಅಂತ ಅನ್ನಗ ತರೆ ತೆಗೆದು ಪುಗೇಲಿ ಜೋಣುವ ಪುಗೇಲಿಸಿದ ದುಃಖ ಪೋನ ಅಂಡ್ ಹೊರ ಮಾತ್ರ ಆ ಹಪ್ಪ ಅಂತ ಆಪುಣು ಅರ್ಥಾತ್ ಆ ತರೆತ್ತ ಭಾರ ಪುಗೇಲಿಗೆ ಬಂದಾಗ ಚೂರು ಸುಖಂತರ್ಗ ಸೋಜನ ವಸ್ತುಸ್ತವು ಸುಖತ್ತವು ದುಃಖನ ಟ್ರಾನ್ಸ್ಫರ್ ಆಪಣ ಅಂತ ಅರ್ಥ. ಈ ರೀತಿ ಆತ ಸಂಸಾರ ಉಂಟ್ಲ ಒಂಜಿ ದುಃಖನ ಪರಿಹಾರಂ ಬೆರಬೋನಾಗ ತಾತ್ಕಾಲಿಕವಾದ ಸುಖಂ ಸಿಕ್ಕ್ಯಾರ ಪಾಪಾಂಡ ಇಟ್ಲ ಕೂಡ ದುಃಖ ಇಪ್ಪುಣು. ಯಥಾ ಹಿ ಪುರುಷೋ ಭಾರಂ ಶಿರಸಾ ಗುರುಮುದ್ವಹನ್ ತಂ ಸ್ಕಂಧೇನ ಸಹ ಆಧತ್ತೆ ತಥಾ ಸರ್ವಾ ಪ್ರತಿಕ್ರಿಯಾಃ ನ ಏಕಾಂತತಃ ಪ್ರತೀಕಾರಃ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹಿ ಅವಿದ್ಯೋಪಸೃತಂ ಸ್ವಪ್ನೆ ಸ್ವಪ್ನ ಇವಾನಘ. ನೈಕಾಂತತಃ ಪ್ರತೀಕಾರಃ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹ್ಯವಿದ್ಯೋಪಸೃತಂ ಸ್ವಪ್ನೆ ಸ್ವಪ್ನ ಇವಾನಘ. ಐತಾವರ ಈ ದುಃಖಂಗ ಮೂಲವಾತ್ನೋ ನಮ್ಮ ಕರ್ಮಂಕೊಳು ಆ ಕರ್ಮಂಕೊಳಗೆ ಏಕಾಂತತಃ ಪ್ರತೀಕಾರಃ ಕರ್ಮ ಕೇವಲಂ ಐಕ್ ಈ ಕರ್ಮಂಕೊಳೆ ಮಾಂತ ಪರಿಹಾರ ಕೇವಲ ಕರ್ಮನೇ ಅವರ ಸಾಧ್ಯ ಇದ್ದಿ ಹರಿಸ್ಮರಣಂ ಪಂತ ಜಾದ ಬಳೆಯ ಪ್ರಾಯಶ್ಚಿತ ಅಂತಲ್ಲ ಪೂರ್ತಿ ಆತ ಕರ್ಮ ನಿವೃತ್ತಿ ಆಪಣನೇ ಇದ್ದಿ ಐ ಜಯಪಡಂತ ಅಂಡ ಈ ಎರಡ ಕರ್ಮನೇ ಪೂರ್ವ ಕರ್ಮ ಪ್ರಾಯಶ್ಚಿತ್ತ ಕರ್ಮ ಅನಿತ್ತ ಅವರ ಎರಡ ಅಜ್ಞಾನದವರ ಆಪಣಿತ್ತ ಅವರ ಸ್ವಪ್ನುಂಟು ಅನಿಷ್ಟವತ್ತೆ ಅಂತ ಅಂಡ ಅರ್ಥಾತ್ ಸ್ವಪ್ನುಂಟು ಜಯ ಎಲ್ಲ ನಮ್ಮನ್ನು ಓಡಿಸೋದ್ ಬತ್ತೆ ಅಂತ ಅಂಡ ಅವಳಿನ ಪ್ರಯತ್ನ ಅಂತ ನಾಲ್ಕ ಅವು ಒಂಜಿ ಸಪ್ತ ಅಂತ ನನ್ನ ಸ್ವಪ್ನ ಸಿಕ್ಕನಾಲ್ಕ ಅರ್ಥಾತ್ ಈ ದುಃಖ ಒಂದು ಪರಿಹಾರಂಪರಗೋಸ್ಕರ ಕರ್ಮ ನಿವೃತ್ತಿಗೋಸ್ಕರ ಪ್ರಾಯಶ್ಚಿತ್ತ ಕರ್ಮ ಅಂತ ಅಂಡ ಅವು ಪರಮಾತ್ಮನ ಸ್ಮರಣೆ ಇಪ್ಪಂತ ಅಂತಾಂಡ ಅವು ಏಕಾಂತ ಪೂರ್ತಿ ಆತು ಕರ್ಮನಾಶ ಅವರ ಸಾಧ್ಯ ಇದ್ದಿ. ನೈಕಾಂತದ ಪ್ರತೀಕಾರ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹಿ ಅವಿದ್ಯೋಪಸೃತಂ ಸ್ವಪ್ನೆ ಸ್ವಪ್ನ ಇವಾನಘ. ಅರ್ಥೇ ಹಿ ಅವಿದ್ಯಮಾನೇಪಿ ಸಂಸ್ಕೃತಿ ನ ನಿವರ್ತತೆ ಮನಸಾ ಲಿಂಗಭೂತೇನ ಸ್ವಪ್ನೆ ವಿಚರತಃ ಯಥಾ. ಅರ್ಥೇ ಹ್ಯವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಮನಸಾ ಲಿಂಗಭೂತೇನ ಸ್ವಪ್ನೆ ವಿಚರತೋ ಯಥಾ. ಈ ಜೀವಗ ಏನು ಎನ್ನು ಅಂತ ಅನ್ಕೊಂಡಿ ಅಭಿಮಾನ ಉಂಡು ಮಮತ್ವ ಆ ಮಮತ್ವ ವಸ್ತುಸ್ತವು ಸತ್ಯತ್ತವು ಅವು ಅಂತ ಯಥಾರ್ಥವತ್ ನತ್ ಆಂಡಲ ಆ ಮಮಕಾರತ್ತ ಅವ್ರ ಬರ್ಪುಣ ದುಃಖ ಸುಖ ಈಗ ಆಪುಣ ಈಗ ಈ ರೀತಿ ಆತ ಅರ್ಥೇ ಅವಿದ್ಯಮಾನೇಪಿ ಈ ಮಮತ್ವ ಪಣ್ಪುಣ ವಾಸ್ತವಾದ ಇದ್ಯಾಡ್ಲ ಅರ್ಥಾತ್ ಹೋಗಕ್ಕೆ ಜೀವಕ ಸ್ವಾತಂತ್ರ್ಯ ಇದ್ಯಾಡ್ಲ ಐದು ಭ್ರಮೆ ಉಪ್ಪುಣ ಈಗ ಆ ಭ್ರಮೆ ಉಂಪುಣ ಯಥಾರ್ಥ ಅತ್ ಆಂಡಲ ಐದು ಪರಿಣಾಮಾತ್ನು ಆ ದುಃಖ ಸಂಸಾರ ದುಃಖ ಮಾತ್ರ ಏಪಳ್ಳ ಪರಿಹಾರ ಜಯಪಡಂತ ಅಂಡ ఆయన ಜಡ ಮನಸ್ಸು ಕಾರಣ ಆದಿಪ್ಪುಣು ಲಿಂಗ ದೇಹ ಅಂತ ಒಂಜುಂಡು ಅವು ಅನಾದಿ ಲಿಂಗ ಅನಾದಿ ಕಾಲ ನಮ್ಮೊಟ್ಟಿಗೆ ಇಪ್ಪುಣು ಐತೋ ಆ ಜಡ ಮನಸ್ಸುತ್ತ ಅವರ ಈ ಆರೋಪ ಏಪಳ್ಳ ಇಪ್ಪುಣು ಐತಾರು ದುಃಖ ಬರುವಂತೆ ಇಪ್ಪುಣು ಆ ರೀತಿ ಆತೆ ಈ ಸ್ವಪ್ನಂಟು ನಮ್ಮ ಜಾದ ಪದಾರ್ಥ ಸುಯಂತ ಅಂಡ ಅವಿನ ಜಾದ ಹೆಣ್ಣು ನಮ್ಮ ಪಿದೀತಿತ್ನ ಪದಾರ್ಥ ಅಂದ ಹೆಣ್ಣು ಭ್ರಮೆವು ಆ ಭ್ರಮೆ ಪೂರ್ತಿ ನಿವೃತ್ತಿ ಆಪಣನೆ ಇದ್ದಿ ಏಮಂದ ಅಂಡ ಅವು ಮನಸ್ಸಿಗೆ ಸೋಜೊಂದು ಇಪ್ಪುಣ ಅಂಚೆನೆ ಈ ಜಾಗೃತ ಅವಸ್ಥೆ ಎಡ್ಲ ವಸ್ತು ಮಮಕಾರ ಅಹಂಕಾರ ಅಂತ ಪಡೆಪ ನಮ ಈ ಕರ್ತೃತ್ವ ಅಂತಾವು ಯಥಾರ್ಥ ಅತ್ತಡ್ಲ ಐತು ಪರಿಣಾಮಾತ್ಮ ದುಃಖ ಮಾಂತಾಗಿ ಉಂಡೇ ಉಂಟು. ಅರ್ಥೇ ಹ್ಯವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತದೆ ಮನಸಾ ಲಿಂಗಭೂತೇನ ಸ್ವಪ್ನೆ ವಿಚರತೋ ಯಥಾ. ಅಥ ಆತ್ಮನಃ ಅರ್ಥಭೂತಸ್ಯ ಯತಃ ಅನರ್ಥ ಪರಂಪರಾ ಸಂಸ್ಕೃತಿ ತದ್ವ್ಯವಚ್ಛೇದಃ ಭಕ್ತ್ಯಾ ಪರಮಯಾ ಹರೋ. ಅಥಾತ್ಮನೋರ್ಥಭೂತಸ್ಯ ಯತೋನರ್ಥ ಪರಂಪರಾ ಸಂಸ್ಕೃತಿ ತದ್ವ್ಯವಚ್ಛೇದೋ ಭಕ್ತ್ಯಾ ಪರಮಯಾ ಹರೋ. ಅಂಚಂಡ ಈ ದುಃಖನ ಪರಿಹಾರದ ಸಾಧ್ಯನೇ ಇದ್ದಿ ಬಣ್ಣಂತ ಅಂಡ ಸಾಧ್ಯ ಉಂಡು ಬಣ್ಣಂತ ಅಂಡ ಜೀವೇ ಸ್ವರೂಪ ಉಂಟು ಆಯ ಸುಖಮಯ ಆಯಗೆ ಈ ಒಂದು ಸಂಸಾರಂ ಕಾರಣವಾತ್ನವು ಲಿಂಗದೇಹ ಅಂತ ಅರ್ಥ. ಆ ಲಿಂಗದೇಹ ಬೆತ್ತು ಮನಸ್ಸು ಮಾತ ಪರಿಹಾರ ಅವಡಂತ ಅಂಡ ದೂರ ಅವಡಂತ ಅಂಡ ಒಂದೇ ಒಂಜಿ ಸಾಧ್ಯ ಒಂದ್ ಸಾಧಿ ಹೋಗ್ಬಂತ ಅಂಡ
ಭಕ್ತಿಯ ಪರಮಯ ಹರವು ಪರಮಾತ್ಮಡ ವಿಶಿಷ್ಟವಾತ್ ಶ್ರೇಷ್ಠವಾತ್ನು ದೃಢವಾತ್ನ ಭಕ್ತಿ ಅಂತ ತಾಂಡ ಈ ಅನಾದಿ ಕಾಲೊಂದು ಜೀವನೊಟ್ಟಿಗೂ ತೊಂದರೆಗಳೊಂದಿತ್ತನೋ ಲಿಂಗ ದೇಹ ಭಂಗಾತ್ ಅದು ದುಃಖ ಪೂರ ಪರಿಹಾರ ಆಪಣೋ ಅತಾತ್ಮನೋರ್ಥಭೂತಸ್ಯ ಯತೋನರ್ಥ ಪರಂಪರಾ ಸಂಸ್ಕೃತಿ ತದ್ವ್ಯವಚ್ಛೇದೋ ಭಕ್ತ್ಯಾ ಪರಮಯಾ ಹರೋ ವಾಸುದೇವೇ ಭಗವತಿ ಭಕ್ತಿಯೋಗಃ ಸಮಾಹಿತಃ ಸದ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ ವಾಸುದೇವೇ ಭಗವತೆ ಭಕ್ತಿಯೋಗಃ ಸಮಾಹಿತಃ ಸದ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ ನಾರದರ ಪಂಡ ಪೇರು ಭಕ್ತಿ ಯೋಗ ಅಂತ ಭಕ್ತಿ ಪಂಪಣಿ ಉಪಾಯ ನಿಮಗೆ ಉದ್ಧಾರ ಅವರಿತ್ನ ಉಪಾಯ ಅವು ಭಗವಂತಳ ವಾಸುದೇವಳ ಇಂಚಿತ್ನ ಈ ಭಕ್ತಿ ಅನಂತರಂ ತಾಂಡ ಐತೊಟ್ಟಿಗೂ ಧ್ಯಾನ ಅಂತರಂ ತಾಂಡ ಆ ಭಕ್ತಿ ಯೋಗ ಪಂಪುಣು ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ ಆ ಭಕ್ತಿ ಬಂಡ ಪ್ರೀತಿಯಿಂದರ್ಥ ಆ ಭಕ್ತಿ ದೃಢವಾದ ಹೋನಲ್ಕ ಪರಮಾತ್ಮನ ಜ್ಞಾನ ಜಾಸ್ತಿ ಆವಣು ವಿಷಯ ಪದಾರ್ಥ ಬಂದ ವೈರಾಗ್ಯ ಪುಟ್ಟುಣು ಈ ರೀತಿ ಆತ ಭಕ್ತಿ ಪಂಪುಣು ನಮ್ಮ ಪೂರ ದುಃಖ ಪರಿಹಾರಂಗೂ ಕಾರಣ ಆಪಣು ವಾಸುದೇವೇ ಭಗವತೆ ಭಕ್ತಿ ಯೋಗ ಸಮಾಹಿತಃ ಸದ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ ಸಹ ಅಚಿರಾತ್ ಏವ ರಾಜರ್ಷೇ ಸ್ಯಾತ್ ಅಚ್ಯುತಕಥಾಶ್ರಯಃ ಶೃಣ್ವತಃ ಶಬ್ದಧಾನಸ್ಯ ನಿತ್ಯತಾ ಸ್ಯಾತ್ ಅಧೀಯತಃ ಸೋಚಿರಾದೇವ ರಾಜರ್ಷೇ ಸ್ಯಾದಚ್ಯುತಕಥಾಶ್ರಯಃ ಶೃಣ್ವತಃ ಶಬ್ದಧಾನಸ್ಯ ನಿತ್ಯತಾ ಸ್ಯಾದಧೀಯತಃ ಈ ಭಕ್ತಿ ಯೋಗ ಅವು ಎಂಚ ಅಭಿವೃದ್ಧಿ ಆಪುಣಾಪಣಂತಾಂಡ ಅಚ್ಯುತ ಕಥಾಶ್ರಯ ಭಗವಂತನ ಮಹಿಮೆನ ಮಾತು ಕೇಳುವಂತೆ ಪುಡುಗಾರೆ ಆತನಗ ಈ ಭಕ್ತಿ ಯೋಗ ಅವು ವಿಶೇಷವಾದ ಅಭಿವ್ಯಕ್ತಿ ಆಪುಣ ಪರಮಾತ್ಮನ ಕಥೆ ಶ್ರದ್ಧೆಡು ಕೇಳುವಂತಿತ್ತಿರಂತಾಂಡ ಅಧ್ಯಯನ ಅಂತಿರಂತಾಂಡ ಭಕ್ತಿ ಯೋಗ ಜಾಸ್ತಿ ಆಪುಣ ಏಪಳ್ಳಂಜನ ಏರದನ ಬಗ್ಗೆ ನಂಗೆ ವಿಶೇಷ ಜ್ಞಾನ ಬರೋದಿದ್ನಕ ಅಕ್ಕಳ మీద ಪ್ರೀತಿ ಪಂಪುಣ ಜಾಸ್ತಿ ಅನ್ನಲ್ಕನೆ ಪರಮಾತ್ಮನ ಕಥೆನ ಕೇಳುವಂತ ಆ ಭಕ್ತಿ ಪಂಪುಣ ಜಾಸ್ತಿ ಆಪುಣು ಸೋಚಿರಾದೇವ ರಾಜರ್ಷೇ ಸ್ಯಾದಚ್ಯುತ ಕಥಾಶ್ರಯಃ ಶೃಣ್ವತಃ ಶಬ್ದದಾನಸ್ಯ ನಿತ್ಯತಾ ಸ್ಯಾದಧೀಯತಃ ಯತ್ರ ಭಾಗವತಾಃ ರಾಜನ್ ಸಾಧವಃ ವಿಶದಾಶಯಃ ಭಗವದ್ಗುಣಾನುಕಥನ ಶ್ರವಣಾವ್ಯಗ್ರಚೇತಸಃ ಯತ್ರ ಭಾಗವತಾ ರಾಜನ್ ಸಾಧವೋ ವಿಶದಾಶಯಾಃ ಭಗವದ್ಗುಣಾನುಕಥನ ಶ್ರವಣಾವ್ಯಗ್ರಚೇತಸಃ ಪರಮಾತ್ಮನ ಕಥಾಶ್ರವಣಂ ಪುಣಂತಾಂಡ ಭಗವಂತನ ಭಕ್ತರಿಯರು ಕಥೆ ಪಡಂತಿಪ್ಪ ಅಡೆ ಬೋಡ್ಗೆರೆ ಸಜ್ಜನ ನಿತ್ತಡೆ ಬೋಡು ಎತ್ರ ಭಾಗವತ ರಾಜನ್ ಸಾಧವ ವಿಶದಾಶಯ ಅಕಡೆ ಬೇಜಾರ ಆಸೆ ಪುರಿ ಅಕಡು ದುಡ್ಡುಗೋಸ್ಕರ ಕಥೆ ಪಣ್ಪಣಂತೆ ಅಕಡು ಆ ನಿರ್ಮಲವಾತ್ಮ ಮನಸ್ಸಿಡು ಭಗವಂತನ ಕಥೆನ ಪಣಂತಿಪ್ಪೇರು ಏ ಪಳ್ಳ ಭಗವಂತನ ಗುಡ ಕಥನ ಪುಣೆಟ್ಟೆ ಒಂದಾಗ ಒಂಜ ಪಣ್ಪುಣ ಅಂತ ಕೇಳೋಣ ನೆಟ್ಟೆ ಅಕಳು ಇಷ್ಟವಾದ ಆಸಕ್ತರ ತಿಪ್ಪೇರು ಅಂಚಿತ್ನ ಸಜ್ಜನ ನಡೀತಾಳೆ ಪೋಡು ಆತನಗ ನಂಕಲ ಆ ಭಕ್ತಿ ಪಣ್ಪುಣ ಜಾಸ್ತಿ ಆಪುಣು ಯತ್ರ ಭಾಗವತಾ ರಾಜನ್ ಸಾಧವೋ ವಿಶದಾಶಯಾಃ ಭಗವದ್ಗುಣಾನುಕಥನ ಶ್ರವಣಾವ್ಯಗ್ರಚೇತಸಃ ತಸ್ಮಿನ್ ಮಹನ್ಮುಖರಿತ ಮಧುಬಿಚ್ಚರಿತ್ರ ಪೀಯೂಷತೋಯಸರಿತಃ ಪರಿತಃ ಸ್ರವಂತೆ ತಾಯೇ ಪಿಬಂತೆ ಅನುಸವಂ ನೃಪ ಗಾಢಕರ್ಣೈಃ ತಾನ್ನ ಸ್ಪೃಶಂತೆ ಅಶನತೃಡ್ಭಯ ಶೋಕಮೋಹಾಃ ತಸ್ಮಿನ್ ಮಹನ್ಮುಖರಿತ ಮಧುಬಿಚ್ಚರಿತ್ರ ಪೀಯೂಷ ತೋಯಸರಿತಃ ಪರಿತಸ್ರವಂತೆ ತಾಯೇ ಪಿಬಂತಿ ಅನುಸವಂ ನೃಪಗಾಢಕರ್ಣೈಃ ತಾನ್ನ ಸ್ಪೃಶಂತಿ ಅಶನತೃಡ್ಭಯ ಶೋಕಮೋಹಾಃ ಇಂಚಿತ್ನ ಭಾಗವತೇರು ಭಗವಂತನ ಕಥೆನ ಏಪಳ ಪಣಂದು ಕೇಳಂದಿ ಪುಣ ಕೈತೋಳು ಭಕ್ತಿ ಪಣ್ಪುಣಂಜಿ ಆ ಮಧುಬಿ ಚರಿತ್ರ ಪೀಯೂಷ ತೋಯಸರಿತಃ ಆ ಪರಮಾತ್ಮನ ಮಧುನಾಮಕ ದೈತುನ ಸಂಹಾರಂತನ ಪರಮಾತ್ಮನು ಆ ಚರಿತ್ರೆ ಪಣ್ಪುಣಂಜಿ ಅಮೃತ ಐತೋ ನದಿ ಹರಿಯಂತೆ ಪುಣಗ್ಯಾರೆ ಪರತೊಂದೇ ಪುಣು ಆ ನದಿతో ನೀರಿನ ಪರಡುಗ್ಯಾರೆ ಒಯ್ಟು ಬರ್ಪುಣ ನೀರಿನ ಬಾಯಿಡ್ ಬರ್ನಲ್ಕನೆ ಆ ಕಥಾ ನೀರಿನ ಅಮೃತಾನ ಕೆಬಿಟ್ಟು ಬರಡುಗ್ಯಾರೆ ಗಾಢಕರಣೆ ಅವಿನ ಪರನದಾನ ಜಾದು ಬಡನ್ ತಾಂಡ ನೀರು ಬರ್ನ ವಿಜಾಲ ಬಡವಾಪುರಿ ಅಂಚೇನೆ ಈ ಅಮೃತಾನ ಪರಣನ್ ತಾಂಡ ಭಗವಂತನ ಕಥಾ ಪಡ್ಪುಣ ಅಮೃತಾನ ಸ್ವೀಕಾರ ತಾಂಡ ಅವಳು ಬಡೋವು ತಿಶ್ಯ ಶೋಕ ಭಯ ಮೋಹ ಊಲ ಕೈ ತುಳು ಬರ್ಪುರಿ ತಸ್ಮಿನ್ ಮಹಾನ್ಮುಖರಿತ ಮಧುಬಿಚ್ಚರಿತ್ರ ಪೀಯೂಷ ತೋಯಸರಿತಃ ಪರಿತಸ್ರವಂತಿ ತಾಯೇ ಪಿಬಂತಿ ಅನುಸವಂ ನೃಪಗಾಢಕರ್ಣೈಃ ತಾನ ಸ್ಪೃಶಂತಿ ಅಶನತೃಡ್ಭಯಶೋಕಮೋಹಾಃ ಏತೈಃ ಉಪದ್ರುತಃ ನಿತ್ಯಂ ಜೀವಲೋಕಃ
ಸ್ವಭಾವಜೈಃ ನ ಕರೋತಿ ಹರೇಃ ನೂನಂ ಕಥಾಮೃತನಿಧೌ ರತಿಂ ಏತೇರುಪದ್ರುತೋ ನಿತ್ಯಂ ಜೀವಲೋಕ ಸ್ವಭಾವಜೈಃ ನ ಕರೋತಿ ಹರೇ ನೂನಂ ಕಥಾಮೃತನಿಧೌ ರತಿಂ. ಏಪಣಂ ತಾಂಡ ನಂಗೆ ಪಿದೇದೋ ಬಡೋಗೋ ತಿರ್ಶ್ಯಾಮಂದ ಐಟೇ ನಮ್ಗೆ ಆಸಕ್ತಿ ಇತ್ತಿನಂತಾಂಡ ಅವು ಜೀವನ ಸ್ವಭಾವ ಸರಿಯಾತು ಬರ್ಪುಣವು ಆ ಅಂಚಿತ್ನೋ ವಿಷಯ ಪದಾರ್ಥ ಅಂತ ಆಸನ ಇತ್ನ ಕಡೆಗೆ ಭಗವಂತನ ಕಥೆಟ್ಟು ಓಲಾ ಸುಖ ಸೋಜುರಿಗಾರೆ ಆ ಕಡೆಗೆ ಭಗವಂತ ಹೇಳಿನ ಕಥೆನ ಹೋತ್ರಿ ಪೋಂದಿಪ್ಪೇರೆ ಐತಾ ಅವರ ಅಂಚಿತ್ನ ಜೀವರೇ ಭಗವಂತನ ಕಥೆಟ್ಟು ಆಸಕ್ತರೇ ಆಪ್ರಿಯರೇ. ಏತೇರುಪದ್ರುತೋ ನಿತ್ಯಂ ಜೀವಲೋಕ ಸ್ವಭಾವಜೈಃ ನ ಕರೋತಿ ಹರೇ ನೂನಂ ಕಥಾಮೃತನಿಧೌ ರತಿಂ. ಶ್ರೀಕೃಷ್ಣಾರ್ಪಣಮಸ್ತು.